ಹಲೋ ನಮಸ್ತೆ. ಇವತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದಂತೆ ಡಿಸ್ಕಸ್ ಮಾಡಕ್ಕೆ ಬಂದಿದ್ದೀನಿ. ದುಡ್ಡು ಹೇಗೆ ಮಾಡುವುದು. ಎಲ್ಲರಿಗೂ ಗೊತ್ತಿದೆ, ದುಡ್ಡು ಮಾಡಬೇಕನ್ನೋದು ತುಂಬ ಜನರಿಗೆ ಯೋಚನೆಗಳಿರುತ್ತೆ, ಬಟ್ ಪ್ರಾಪರ್ ಐಡಿಯಾ ಇರುವುದಿಲ್ಲ. ದುಡ್ಡು ತುಂಬ ವಿಧದಲ್ಲಿ ಮಾಡ್ಬೋದು. ಫಸ್ಟಾಗಿ ದುಡ್ಡು ಯಾಕೆ ಮಾಡಬೇಕು? ದುಡ್ಡು ಇದ್ರೇ ಜನರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಒಂದು ಒಳ್ಳೆಯ ರೀತಿಯನ್ನು ನೋಡ್ತಾರೆ. ದುಡ್ಡು ಎಲ್ಲದಕ್ಕೆ ಬೇಕು. 99% ದುಡ್ಡು ಇಲ್ಲದೆ ಯಾವುದನ್ನು ಕೆಲಸ ಆಗಲ್ಲ. ವಿತೌಟ್ ದುಡ್ಡು ಏನು ವರ್ಕ್ ಆಗೋದಿಲ್ಲ. ಅದಕ್ಕೆ ಕಂಪಲ್ಸರಿ ನಾವು ದುಡ್ಡು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದುಡ್ಡು ಲೀಗಲಿಯಾಗಿ ನಾವು ಮುಖ್ಯವಾಗಿ ಎರಡು ರೀತಿಯಿಂದ ಮಾಡ್ಬೋದು. ಒಂದು ಆ್ಯಕ್ಟಿವ್ ಇನ್ಕಮ್ಮು, ಒಂದು ಪ್ಯಾಸಿವ್ ಇನ್ಕಮ್. ಆ್ಯಕ್ಟಿವ್ ಇನ್ಕಮಲ್ಲಿ ಯಾರು ಬರ್ತಾರೆ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಅಂದರೆ ನಾವಾಗಿ ಓನಾಗಿ ಆಳಾಗಿ ದುಡಿಯೋದಕ್ಕಾಗಿ ಸೆಲ್ಫ್ ಎಂಪ್ಲಾಯ್ ಅಂತೇಳಿ. ಇನ್ನೊಂದು ಎಂಪ್ಲಾಯ್ ಅಂದರೆ ನಾವು ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಒಂದು ಕಂಪ್ನಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆಗೆ ದುಡಿಯೋದಕ್ಕೆ ಎಂಪ್ಲಾಯ್ಮೆಂಟ್ ಅಂತಾರೆ. ಇನ್ನೊಂದು ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮಲ್ಲಿ ಯಾರು ಬರ್ತಾರೆ? ವೆರಿ ಇಂಪಾರ್ಟೆಂಟ್, ಬಿಸ್ನೆಸ್ ಮ್ಯಾನ್ ಬರ್ತಾರೆ, ಇನ್ವೆಸ್ಟರ್ ಬರ್ತಾರೆ. ಬಿಸ್ನೆಸ್ ಮ್ಯಾನ್ ಯಾರಂದರೆ ಅಂಬಾನಿ, ಅದಾನಿ, ಈ ಥರ ತುಂಬ, ರತನ್ ಟಾಟಾ, ತುಂಬ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಇನ್ವೆಸ್ಟರು ಅದೇ ರೀತಿ, ಅವರು ಒಳ್ಳೆಯ ರೀತಿ ದುಡ್ಡು ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋ. ಮುಖ್ಯವಾಗಿ ಎರಡು ರೀತಿ, ಆ್ಯಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಅದರಲ್ಲಿ ಸುಮಾರು ದುಡ್ಡು ಮಾಡೋದೊಂದು ವಿಧಗಳನ್ನು. ಫಸ್ಟ್ ಒನ್ ಇಸ್ ಅಪ್ಲೇಟ್ ಮಾರ್ಕೆಟಿಂಗ್. ಅಪ್ಲೇಟ್ ಮಾರ್ಕೆಟಿಂಗ್ ಅಂದರೆ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಒಂದು ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿಬಿಟ್ಟು ಅದರ ಬಂದಂಥ ಕಮಿಷನ್ನ ಏನು ಇನ್ಕಮ್ ಪಡ್ಕೋತೀವಲ್ಲ ಅದರ ಮುಖಾಂತರ ಇದನ್ನು ಅಪ್ಲೇಟಿಂಗ್ ಮಾರ್ಕೆಟಿಂಗ್ ಅಂತಾರೆ. ನಾವೆಡೆ ಫೇಸ್ಬುಕ್ಕದಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಇನ್ಸ್ಟಾಗ್ರಾಮದಲ್ಲಿ ಒಂದು ವಸ್ತು ಪ್ರಾಡಕ್ಟನ್ನು ನಾವು ಪ್ರಮೋಷನ್ ಮಾಡೋದು. ಈ ಥರ ಚೆನ್ನಾಗಿದೆ, ಯಾವುದೇ ಒಂದು ವಸ್ತು ಆಗಲಿ, ಒಂದು ಸ್ಕೂಲ್ ಆಗಲಿ, ಅದರ ಬಗ್ಗೆ ಪ್ರಮೋಷನ್ ಮಾಡಿಬಿಟ್ಟು ಡಿಜಿಟಲ್ ಮಾರ್ಕೆಟ್ ಮೀಡಿಯಾದಿಂದ ನಾವು ದುಡ್ಡು ಗಳಿಸ್ತೀವೇನಲ್ಲ, ಅದನ್ನೆಲ್ಲ ಅಪ್ಲೇಟಿಂಗ್ ಮಾರ್ಕೆಟಿಂಗ್ ಅಂತಾರೆ. ಫಸ್ಟ್ ಪ್ರಾಡಕ್ಟ್ ಪ್ರಮೋಷನ್ ಆ್ಯಂಡ್ ಕಮಿಷನ್, ಲಾಸ್ಟ್ ಒನ್ ಇನ್ಕಮ್. ದಿಸ್ ಈಸ್ ಒನ್ ಅಪ್ಲೇಟಿಂಗ್ ಮಾರ್ಕೆಟಿಂಗ್. ಸೆಕೆಂಡ್ ಒನ್ ಬ್ಲಾಗಿಂಗ್. ಬ್ಲಾಗಿಂಗ್ ಅಂದರೆ ಎಲ್ಲರಿಗೂ ತುಂಬ ಜನರಿಗೆ ಗೊತ್ತೇ ಇದೆ. ಬ್ಲಾಗಿಂಗ್ ಅಂದರೆ ನಾವೇನು ಗೊತ್ತಿಲ್ಲ, ಒಂದು ಯೂಟ್ಯೂಬ್ ಮುಖಾಂತರ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು, ಒಂದು ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು, ಒಂದು ಆ್ಯಕ್ಷನೀಯ ಯಾವುದಾದರೂ ಒಳ್ಳೆಯ ದೇವರ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಅದರ ಬಗ್ಗೆ ನಾವು ಡಿಟೇಲಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಒಳ್ಳೆಯ ಕಂಟೆಂಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ಅದರಿಂದ ಒಂದು ಒಳ್ಳೆಯ ಇನ್ಕಮ್ ಬರುತ್ತೆ. ಅದನ್ನು ಬ್ಲಾಗಿಂಗ್ ಅಂತ. ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಸೆಲ್ ಸ್ಟಾಕ್ ಫೋಟೋಸ್. ಥರ್ಡ್ ಒನ್ ಸೆಲ್ ಸ್ಟಾಕ್ ಫೋಟೋ ಅಂದರೆ ನಾವು ಯಾವುದಾದ್ರು ಋತುನುಸಾರವಾಗಿ ಟೂರ್ ಮಾಡ್ತೇವೆ. ಇನ್ ಕೇಸ್ ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ, ಋತುನುಸಾರವಾಗಿ ನಾವು ಅಲ್ಲಿ ತೆಗಿರ್ತಕ್ಕಂಥ ಒಳ್ಳೆ ಫೋಟೋವನ್ನು ನಾವು ಫೋಟೋ ಮುಖಾಂತರ ಅದನ್ನು ಸೇವ್ ಮಾಡೋದು. ಒರಿಜಿನಲ್ ಫೋಟೋನೇ ಇರ್ತಾವೆ, ನಾವು ಆನ್ಲೈನಲ್ಲಿ ಸೆಲ್ ಮಾಡಿಬಿಟ್ಟು ಅದರ ಬರ್ತಕ್ಕಂಥ ಅದನ್ನು ಒಂದು ಇನ್ಕಮ್ ಮಾಡ್ಕೋಬೋದು. ಸೆಲ್ಫ್ ಸ್ಟಾಕ್ ಫೋಟೋಸ್ ನಾವು ಋತುನುಸಾರವಾಗಿ ಟೂರಿಸ್ಟ್ ಮಾಡ್ತಿರ್ತೀವಿ, ಅದರಲ್ಲಿ ಒಳ್ಳೆ ಫೋಟೋಗಳು ತೆಗೆದಿರ್ತೀವಿ. ಇಟ್ ಮೇ ಬಿ ಬರ್ಡ್ ಇರ್ಬೋದು, ಯಾವುದಾದ್ರು ಎನಿಮಲ್ ಇರ್ಬೋದು, ಅದರದ್ದು ಫೋಟೋಗಳನ್ನು ಒರಿಜಿನಲ್ ಇಟ್ಕೊಂಡ್ಬಿಟ್ಟು ನಾವು ಆನ್ಲೈನಲ್ಲಿ ಸೇಲ್ ಮಾಡಬಹುದು. ಫೋರ್ತ್ ಒನ್ ಈಸ್ ಬಿಕಮ್ ಎ ಯೂಟ್ಯೂಬ್. ನಿಮ್ಗೆ ಯೂಟ್ಯೂಬ್ ಗೊತ್ತೇ ಇದೆ, ಎಲ್ಲರಿಗೆ ಅದನ್ನು ಹೇಳದಂತೆ ಇವಾಗ ಯೂಟ್ಯೂಬ್ ಒಂದು ಒಳ್ಳೆ ಅರ್ನಿಂಗ್ ಮಾಡುವಂಥ ವಿಧಾನ. ಅದನ್ನು ಒಳ್ಳೆ ಕಂಟೆಂಟ್ ಹಾಕಿಬಿಟ್ಟು ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಇರ್ಬೋದು, ಲೀಡರ್ಶಿಪ್ ಬಗ್ಗೆ ಇರ್ಬೋದು, ತುಂಬ ಮೋಟಿವೇಶ್ನಲ್ ವಿಡಿಯೋ ಇರ್ಬೋದು, ಒಂದು ಟೂರಿಸಮ್ ರಿಲೇಟೆಡ್ ಇರ್ಬೋದು, ಆ ಥರ ಮಾಡಿಬಿಟ್ಟು ಸುಮಾರು ಯೂಟ್ಯೂಬರನ್ನು ಇದ್ದಾರೆ. ಫಾರ್ ಎಕ್ಸಾಂಪಲು ಡಾಕ್ಟರ್ ಬ್ರೋ ಒಂದು ಕಂಟ್ರಿಯಿಂದ ಒಂದು ಕಂಟ್ರಿ ಟ್ರಾವೆಲ್ ಮಾಡ್ತಾರೆ. ಅದೇ ರೀತಿಯಿಂದ ಮೀಡಿಯಾ ಮಾಸ್ಟರ್ ಇರ್ಬೋದು, ಕಲಾ ಮಾಧ್ಯಮ ಇರ್ಬೋದು, ತುಂಬ ಯೂಟ್ಯೂಬ್ಗಳು ತುಂಬ ಕಾಮಿಡಿ ಎಲ್ಲ ಮಾಡಿಬಿಟ್ಟು ಹಾಕ್ಬೋದು. ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕಂಟೆಂಟ್ ಮಾಡಿಬಿಟ್ಟು ಹಾಕ್ಬೋದು. ಇದನ್ನು ಒಂದು ಒಳ್ಳೆ ಇನ್ಕಮ್ ಪಡೆಯೋದು. ನೆಕ್ಸ್ಟ್ ಫಿಫ್ತ್ ಒಂದು ಫ್ರೀಲ್ಯಾನ್ಸಿಂಗ್. ಅಂದರೆ ನಾವು ಸ್ವತಂತ್ರವಾಗಿ ಉದ್ಯೋಗ ಮಾಡೋದು. ಫ್ರೀಲ್ಯಾನ್ಸಿಂಗ್ ಅವ್ರಿಗೆ ಬೇರೆಯವ್ರ ಕೆಳಗಡೆ ದುಡಿಯೋ ಇದು ಇರೋದಲ್ಲ, ಅವರು ಒಂದು ಸ್ವತಂತ್ರವಾಗಿ ಒಂದು ಕಮ್ಮಿ ಅವಧಿಯಲ್ಲಿ ಅವರು ಸ್ವತಂತ್ರವಾಗಿ ಕೆಲಸ ಮಾಡಬಹುದು. ಯಾವುದಾದರೂ
ಬಗ್ಗೆ ಅಲ್ಲಿ ಒಳ್ಳೆ ನಾಲೆಜ್ ಇರ್ತೀವ್ರಿ ಫ್ರೀಲ್ಯಾನ್ಸಿಂಗ್ ಸ್ವತಂತ್ರವಾಗಿ ಇಚ್ಛೆ ಪಡೋಕ್ಕೆ ಕೆಲಸ ಮಾಡ್ತಾರೆ. ನಾ ಎಂಪ್ಲಾಯ್ಮೆಂಟ್ ಥರ ಬೆಳಗ್ಗೆ 9 ಗಂಟೆಗೆ ಹೋಗಿ ಹಿಂಗೆ ಕಂಟಿನ್ಯೂ 5 ವರ್ಷ 10 ವರ್ಷ ಮಾಡ್ಬೇಕನ್ನೋದಿರಲ್ಲ. ಅವರು ಇವಾಗ ಜಾಸ್ತಿ 15 ಮಿಲಿಯನ್ಸ್ ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕಲ್ಲಿ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸ್ವತಂತ್ರವಾಗಿ ಉದ್ಯೋಗ ಮಾಡೋದು. ನೆಕ್ಸ್ಟ್ ಒನ್ ಕ್ರಿಯೇಟ್ ಎ ಕೋರ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ರಿಯೇಟ್ ಎ ಕೋರ್ಸ್ ಅಂದ್ರೆ ನಾವು ಯಾವುದಾದ್ರು ಒಂದು ಆನ್ಲೈನಲ್ಲಿ ಕೋರ್ಸ್ ಮಾಡ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಆಗಿರ್ಬೋದು ಅಥವಾ ಯೋಗ ಬಗ್ಗೆ ಆಗಿರ್ಬೋದು. ತುಂಬ ಒಂದು ಕ್ರಿಯೇಟ್ ಕೋರ್ಸ್ ಮಾಡಿಬಿಟ್ಟು ಅದರ ತಕ್ಕಂಥ ಅದರಿಂದನೂ ನಾವು ದುಡ್ಡು ಗಳಿಸಬಹುದು. 7th ಒನ್ ಈಸ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ತುಂಬ ಜನರಿಗೆಲ್ಲ ಗೊತ್ತೇ ಇದೆ. ರಿಯಲ್ ಎಸ್ಟೇಟದಲ್ಲಿ ನಾವು ಒಂದು ಯಾವುದಾದ್ರೂ ಹೊಲನ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಪ್ಲಾಟ್ಗಳು ಹಾಕಿ ಬಂದಿರತಕ್ಕಂಥ ದುಡ್ಡನ್ನು ಈ ಥರ ಜನರಿಗೆ ಯಾರ್ಯಾರಿಗೆ ನೀಡ್ ಇದೆ ಅವರಿಗೆ ಮನೆಗಳನ್ನು ಅಥವಾ ಪ್ಲಸ್ ಸೈಟ್ಗಳನ್ನೆಲ್ಲ ಮಾರಿಬಿಟ್ಟು ಮಾರೋದು. ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲರಿಗೂ ತುಂಬ ಗೊತ್ತಿದ್ದ ವಿಚಾರ. ಸೆಲ್ ಟೆಂಪ್ಲೇಟ್. ಸೆಲ್ ಟೆಂಪ್ಲೇಟ್ ಅಂದ್ರೆ ಡಿಜಿಟಲ್ ಮಾರ್ಕೆಟ್ ಮುಖಾಂತರ ಒಂದು ಆ್ಯಪನ್ನು ಡೆವಲಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಇವೆಲ್ಲ ಒಂದು ಸೆಲ್ ಟೆಂಪ್ಲೇಟ್ ಅಂದ್ರೆ ಒಂದು ಡಿಜಿಟಲ್ ಮಾರ್ಕೆಟ್ ಮುಖಾಂತರ ಒಂದು ಆ್ಯಪನ್ನು ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡೋದು. ಸಾಫ್ಟ್ವೇರ್ ಯಾವ ಥರ ಡೆವಲಪ್ ಮಾಡಿಬಿಟ್ಟು ಅದರದಕ್ಕೆ ಬರ್ತಕ್ಕಂಥ ಈ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು ಈ ಥರ ಕಂಟಿನ್ಯೂ ಆಗಿ ಅಮೌಂಟ್ ಬಂದೇ ಬರುತ್ತೆ ಅದರಿಂದನೂ ಸೆಲ್ ಟೆಂಪ್ಲೇಟ್ ಮುಖಾಂತರ. 9th ಒನ್ ಸ್ಟಾಕ್ ಮಾರ್ಕೆಟಿಂಗ್ ಆರ್ ಸ್ಟಾಕ್ ಇನ್ವೆಸ್ಟಿಂಗ್. ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸ್ಟಾಕ್ ಮಾರ್ಕೆಟದಲ್ಲಿ ನಾವು ಒಳ್ಳೆಯದನ್ನು ಚೆನ್ನಾಗಿ ಕಲ್ತ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲಾಂದರೆ ಜನರೇ ತುಂಬ ದುಡ್ಡು ಹೋಗುತ್ತೆ ಅದು ಸ್ಟಾಕ್ ಮಾರ್ಕೆಟಿಂದ. ನೆಕ್ಸ್ಟ್ 10th ಒನ್ ಈಸ್ ರೆಂಟಲ್ ಇನ್ಕಮ್. ರೆಂಟಲ್ ಇನ್ಕಮ್ ಅಂದರೆ ನಾವು ಯಾವುದಾದ್ರು ಒಂದು ಜಾಗವನ್ನು ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲಿ ನಾವು ಒಂದು ಮನೆ ಕಟ್ಬೋದು, ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಅದು ಬಾಡಿಗೆ ಬಿಡೋದು ರೆಂಟಲ್ ಆಗಿ. ಮಂತ್ಲಿ ಅದರಿಂದ ಒಂದು ಒಳ್ಳೆ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಇದು ಈಸ್ ರೆಂಟಲ್ ಇನ್ಕಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ಯಾಸಿವ್ ಇನ್ಕಮ್. 11th ಒನ್ ರೀಸೆಲ್ಲಿಂಗ್ ದ ಪ್ರಾಡಕ್ಟ್. ರೀಸೆಲ್ಲಿಂಗ್ ಪ್ರಾಡಕ್ಟ್ನ ಯಾವ ವಸ್ತು ಗ್ರಾಹಕರಿಗೆ ಭಾಳ ನೀಡ್ ಇರುತ್ತೆ ಅದನ್ನು ಡೈರೆಕ್ಟ್ ಕಂಪ್ನಿ ಅಥವಾ ಯಾವ ಹೊಲದ ಉತ್ಪನ್ನಗಾರರು ಇರ್ತಾರೆ ಅವರಲ್ಲಿ ಹೋಗಿ ನಾವು ಆ ವಸ್ತುವನ್ನು ಪರ್ಚೇಸ್ ಮಾಡಿಬಿಟ್ಟು ಯಾರು ಗ್ರಾಹಕರಿಗೆ ನಾವು ಡೈರೆಕ್ಟಾಗಿ ಅದನ್ನು ಕೊಡುವುದಕ್ಕೆ ಒಂದು ವಸ್ತುವನ್ನು ಪರ್ಚೇಸ್ ಮಾಡೋದು ತಿರ್ಗಿ ಅದನ್ನು ಮಾರೋದಕ್ಕೆ ಅದಕ್ಕೆ ರೀಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾರೆ. ಯಾರಿಗೆ ನೀಡ್ ಇರುತ್ತೆ ಹಣ್ಣು ತರಕಾರಿಗಳಿರ್ಬೋದು, ಕಾಯಿಪಲ್ಯಗಳಿರ್ಬೋದು, ಈ ಥರ ಯಾರಿಗೆ ನೀಡ್ ಇರುತ್ತೆ ಅದನ್ನು ಡೈರೆಕ್ಟ್ ನಾವು ಹೊಲದ ಉತ್ಪನ್ನಗಾರರಲ್ಲಿ ಹೋಗಿ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಮಾರಿಬಿಡೋದು. ನೆಕ್ಸ್ಟ್ ಒನ್ ಆನ್ಲೈನ್ ಸರ್ವೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಸರ್ವೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಆನ್ಲೈನ್ ಸರ್ವೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರೈವೇಟಾಗಿ ಒಬ್ಬರು ಆನ್ಲೈನ್ ಅದ್ರ ಬಗ್ಗೆ ಸರ್ವೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಡಾಟಾ ಬೇಕಿತ್ತಂದ್ರೆ ಟಿ ವಿ ಡಾಟಾ ಬೇಕಾಗಿತ್ತಂದರೆ ಅಥವಾ ಏಡ್ಸ್ ಡಾಟಾ ಬೇಕಾಗಿತ್ತಂದರೆ ಈ ಥರ ತುಂಬ ಸರ್ವೆಗಳನ್ನು ಡೈರೆಕ್ಟಾಗಿ ಕಂಪ್ನಿ ಮಾಡೋಕ್ಕಾಗಲ್ಲ. ಅದರ ಲೀಗಲ್ಲಿ ಲೋಕಲ್ ಯಾರು ಬಾಡಿಗಳಿರ್ತಾರೆ ಅವ್ರನ್ನ ಹಿಡಿದುಕೊಂಡ್ಬಿಟ್ಟು ಸರ್ವೆ ಮಾಡೋ ಮುಖಾಂತರನೂ ನಾವು ದುಡ್ಡು ಗಳಿಸ್ಕೋಬೋದು. ನೆಕ್ಸ್ಟ್ ಒನ್ ಕ್ರಿಯೇಟ್ ಆ್ಯನ್ ಅಪ್ಲಿಕೇಶನ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ರಿಯೇಟ್ ಆ್ಯನ್ ಅಪ್ಲಿಕೇಶನ್ ಈಸ್ ಆಲ್ಸೋ ಪ್ಯಾಸಿವ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಇಮೇಲ್ ಇರ್ಬೋದು, ಮತ್ತಿದ್ರೆ ಇನ್ಸ್ಟಾ ಇರ್ಬೋದು. ಈ ಥರ ಒಂದು ಒಳ್ಳೆ ಕಮ್ಯುನಿಕೇಬಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿಬಿಟ್ಟು ನಾವು ಅದರಿಂದನೂ ದುಡ್ಡು ಗಳಿಸ್ಬೋದು. ನೆಕ್ಸ್ಟ್ ಒನ್ ಡಾಟಾ ಎಂಟ್ರಿ. ನಾವು ಆನ್ಲೈನ್ದಲ್ಲಿ ಯಾವುದಾದ್ರೂ ಒಂದು ಡಾಟಾ ಎಂಟ್ರಿ ಮಾಡಿಬಿಟ್ಟು ಅದರ ಮುಖಾಂತರ ದುಡ್ಡು ಗಳಿಸ್ಕೋಬೋದು. ಯಾವುದಾದ್ರೂ ರಿಲೇಟೆಡ್ ಡಾಟಾವನ್ನು ನಾವು ಟೈಪ್ ಮಾಡಿಬಿಟ್ಟು ಟೈಪಿಂಗ್ ಆಗಲಿ ಅಥವಾ ಕನ್ನಡ ಆರ್ ಇಂಗ್ಲೀಷ್ ಹಿಂದಿ ಡಿಪೆಂಡ್ ಅಪಾನ್ ಡಾಟಾ ಯಾವುದಿರುತ್ತೆ ಅದನ್ನು ನಾವು ಡಾಟಾ ಎಂಟ್ರಿ ಮಾಡಬೇಕು ಅಂದ್ರೂ ದುಡ್ಡು ಗಳಿಸ್ಬೋದು. ನೆಕ್ಸ್ಟ್ ಡಿವಿಡೆಂಡ್ ಸ್ಟಾಕ್ಸ್. ನಾವು ಒಳ್ಳೆ ರೀತಿ ಸ್ಟಾಕನ್ನು ಪರ್ಚೇಸ್ ಮಾಡಿಬಿಟ್ಟು ಸ್ಟಾಕಲ್ಲಿ ಮೇನ್ಲಿ ಎರಡು ಇರುತ್ತೆ. ಒಂದು ಡಿವೈಡೆಡ್ ಪೇಯಿಂಗ್ ಸ್ಟಾಕ್ ಇರುತ್ತೆ, ಒಂದು ನಾನ್ ಡಿವೈಡೆಡ್ ಸ್ಟೇಯಿಂಗ್ ಸ್ಟಾಕ್ ಇರುತ್ತೆ. ಅದ್ರ ಮುಖಾಂತರ ನಾವು ಪರ್ಚೇಸ್ ಮಾಡಿಬಿಟ್ಟು ನಾವು ಒಳ್ಳೆ ದುಡ್ಡು ಗಳಿಸ್ಕೋಬೋದು. ನೆಕ್ಸ್ಟ್ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ದಿಸ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಡ್ರಾಪ್ ಶಿಪ್ಪಿಂಗಲ್ಲಿ ಏನಿಲ್ಲ, ಒಂದು
ವಸ್ತು ಏನಿರುತ್ತೆ ಅದನ್ನು ನಾವು ಡೈರೆಕ್ಟ್ ಗ್ರಾಹಕರು ಏನಿರ್ತಾರಲ್ಲ ಗ್ರಾಹಕರಿಗೇನು ಕೊಡೋದೇನೆ ಡೈರೆಕ್ಟ್ ವಸ್ತು ಏನಿರ್ತೈತಿ ನಾವು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು. ಆನ್ಲೈನಲ್ಲೇ ಆರ್ಡ್ರ್ ತೊಗೊಳ್ಳೋದು, ಯಾವ ವ್ಯಕ್ತಿ ಹತ್ರ ಅದು ಏನು ಉತ್ಪನ್ನ ಆಗಿರ್ತಕ್ಕಂಥ ವಸ್ತು ಆಗಿರ್ಬೋದು ಅದನ್ನು ಡೈರೆಕ್ಟ್ ಗ್ರಾಹಕರಿಗೆ ರೀಚ್ ಮಾಡೋದು. ವಿತೌಟ್ ಸ್ಟೋರ್ ಇಲ್ಲದೇ ನಾವು ಅದನ್ನು ಆನ್ಲೈನ್ ಸೇಲ್ ಮಾಡ್ಬೋದು. ಈ ಬೆಸ್ಟ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಇದೆ, ಅಮೆಜಾನ್ ಇದೆ, ಮಿಂಟ್ರಾ ಇದೆ. ಈ ಥರ ಎಲ್ಲ ಡ್ರಾಪ್ ಶಿಪ್ಪಿಂಗ್ ಅಂತಾರೆ. ಇದನ್ನು ಇಸ್ ಒನ್ ಆಫ್ ಪ್ಯಾಸಿವ್ ಇನ್ಕಮ್ ಮುಖಾಂತರನೂ ಪಡಿಬೋದು. ಲೆಂಡ್ ಮನಿ ಟು ಪಿಯರ್, P2P ಅಂದ್ರೆ ನಾವು ಆನ್ಲೈನ್ ಡಿಜಿಟಲ್ ಮಾರ್ಕೆಟ್ ಮುಖಾಂತರ ಒಂದು ಅಕೌಂಟ್ ತೆಗೆದುಬಿಟ್ಟು ಅದರಿಂದ ಡಿಜಿಟಲ್ ಮುಖಾಂತರನೇ ನಾವು ಆನ್ಲೈನ್ ಸಾಲವನ್ನು ಕೊಡೋದಕ್ಕೆ P2B ಅಂತಾರೆ. ಇದನ್ನು ಒಂದು ಮುಖಾಂತರ ನಾವು ದುಡ್ಡು ಗಳಿಸ್ಬೋದು. ಮೇಕ್ ಆ್ಯನ್ ಇ ಬುಕ್, ನಾವು ಒಂದು ಬುಕ್ ಬರೆದ್ಬಿಟ್ಟು ಅದರಿಂದ ದುಡ್ಡನ್ನು ಗಳಿಸ್ಕೋಬೋದು. ಇ ಬುಕ್ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಕೂಲ್ ಆಗಿರ್ಬೋದು, ರಾಬರ್ಟ್ ಟಿ ಕಿಯೋಸಾಕಿ ಈ ಥರ ಸುಮಾರು 26 ಬುಕ್ಗಳನ್ನು ಬರೆದಿದ್ದಾರೆ. ಆ ಬುಕ್ಗಳಿಂದನೂ ಶ್ರೀಮಂತ ಆಗ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಬುಕ್ಕಿಂಗ್ ಒಂದೊಂದು ಬುಕ್ಕು ಬರೆದ್ಬಿಟ್ಟು ಅದರಿಂದ ಸೇಲ್ ಆಗತಕ್ಕಂಥ ಮತ್ತೆ ಎಡಿಷನ್ ಮಾಡ್ಕೊತ ಅದನ್ನು ಬುಕ್ಕಿಂದನೂ ಸುಮಾರು ದುಡ್ಡು ಬರುತ್ತೆ. ರಾಬರ್ಟ್ ಟಿ ಕಿಯೋಸಾಕಿ ಬಿಸ್ನೆಸ್ ಸ್ಕೂಲ್ ಬರೆದಿದ್ದಾರೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬುಕ್. 2 ಬುಕ್ಕನ್ನು ಓದಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಸೆಲ್ ಯೂಸ್ಡ್ ಐಟಮ್. ನಮ್ಗೆ ಯಾವ ವಸ್ತು ಒಂದು ಡಿಮಾಂಡ್ ಇರುತ್ತೆ ಅದು ಡೈರೆಕ್ಟ್ ಯಾರ ಹತ್ರ ಉತ್ಪನ್ನ ಯಾರು ಮಾಡ್ತಾರೋ ಅವ್ರ ಹತ್ರ ನಾವು ಅದನ್ನು ತೊಗೊಂಡ್ಬಿಟ್ಟು ಯಾರು ಕಸ್ಟಮರಿಗೆ ನೀಡ್ ಇರುತ್ತೆ ಅವ್ರಿಗೆ ಡೈರೆಕ್ಟ್ ಸೆಲ್ ಮಾಡೋದಕ್ಕೆ ಇದನ್ನು ಸೆಲ್ ಯೂಸ್ಡ್ ಐಟಮ್ಸ್ ಅಂತಾರೆ. ಅದು ಒನ್ ಟೈಪ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ನೆಕ್ಸ್ಟ್ 20 ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನಿಮಗೆ ತುಂಬ ಜನರು ಗೊತ್ತಿದೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೀನ್ಸ್ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇದರಲ್ಲಿ ಮುಖಾಂತರ ಒಂದು ಪ್ರಾಡಕ್ಟನ್ನು ನಾವು ಮಾರ್ಕೆಟಿಂಗ್ ಮಾಡಿಬಿಟ್ಟು ಪ್ರಮೋಷನ್ ಮಾಡಿಬಿಟ್ಟು ಅದರ ಬರ್ತಕ್ಕಂಥ ಇನ್ಕಮನ್ನು ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತಾರೆ. ಬಿಕಮ್ ಆ್ಯನ್ ಇನ್ಫ್ಲೂಯನ್ಸರ್. ಒಂದು ದೊಡ್ಡ ವ್ಯಕ್ತಿ ಆದರೆ ಒಂದು ಯಾವುದಾದ್ರಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ರೆ ಆ ವ್ಯಕ್ತಿಯನ್ನು ಪ್ರಮೋಟ್ ಮಾಡು, ಒಳ್ಳೆಯ ಪ್ರಾಡಕ್ಟ್ ಇದೆ. ಈಗೆಲ್ಲ ಫಿಲ್ಮ್ ಆ್ಯಕ್ಟ್ರ್ ಇರ್ತಾರೆ, ಅವರೆಲ್ಲ ಒಂದು ಒಳ್ಳೆಯ ಪ್ರಾಡಕ್ಟನ್ನು ಜನರಿಗೆ ಹೇಳಬೇಕು. ಅದು ಬಿಟ್ಟು ತಪ್ಪು ದಾರಿ ಹೇಳಿಬಿಟ್ರೆ ಅದು ಇನ್ಫ್ಲೂಯರ್ಸ್ ಆಗಲ್ಲ, ಬ್ಯಾಡ್ ಇನ್ಫ್ಲೂಯನ್ಸರ್ ಆಗುತ್ತಾರೆ. ಇದರಿಂದ ಪ್ರಮೋಷನ್ ಆಗುತ್ತೆ. ಒನ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್. ಒಳ್ಳೆಯ ಪ್ರಾಡಕ್ಟನ್ನು ಒಳ್ಳೆಯ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಇ ಕಾಮರ್ಸ್ ವೆಬ್ಸೈಟ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇ ಕಾಮರ್ಸ್ ವೆಬ್ಸೈಟ್ ಅಂದರೆ ಯಾವುದು ಆನ್ಲೈನಲ್ಲಿ ನಾವು ವಸ್ತುವನ್ನು ಪರ್ಚೇಸ್ ಮಾಡ್ತೇವೆ. ಇ ಕಾಮರ್ಸ್ ಈಸ್ ಮೀನ್ಸ್ ರಿಲೇಟೆಡ್ ಇಂಟರ್ನೆಟ್. ಇಟ್ ಮೇ ಬಿ ಫ್ಲಿಪ್ಕಾರ್ಟಲ್ಲಿ ಇರ್ಬೋದು, ಅದರ ಅಮೆಜಾನ್ ಇರ್ಬೋದು, ಮಿಂಟ್ರಾ ಇರ್ಬೋದು. ಈ ಸರಿ ತುಂಬ ಆನ್ಲೈನಲ್ಲಿ ಇ ಕಾಮರ್ಸ್ ಅಡ್ವೆಂಚರ್ ಬಂದಿದ್ದಾವೆ. ಅದರಲ್ಲಿ ನಾವೆಲ್ಲನೂ ವೆಬ್ಸೈಟ್ ಮುಖಾಂತರ ನಾವು ಒಂದು ಒಳ್ಳೆಯ ರೀತಿಯನ್ನು ದುಡ್ಡನ್ನು ಅರ್ನ್ ಮಾಡ್ಕೋಬೋದು. ನಾವು ಯಾವುದಾದ್ರೂ ಮತ್ತು ಒಂದು ಒಳ್ಳೆ ಕಾಂಟೆಂಟನ್ನು ರೆಡಿ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿಬಿಡೋದು ದುಡ್ಡು ಮಾಡ್ಕೋಬೋದು. ಈ ಥರ ಸುಮಾರು ವಿವಿಧ ರೀತಿಯಾಗಿ ಹಣವನ್ನು ನಾವು ಗಳಿಸ್ಬೋದು. ಥ್ಯಾಂಕ್ ಯು, ಧನ್ಯವಾದ.